ಈ 3 ಫ್ರೂಟ್ಸ್ ಏನಂತಂದರೆ ನೀವು ಪ್ರೆಗ್ನೆಂಟ್ ಇದ್ದರೆ ಅವಾಯ್ಡ್ ಮಾಡಬೇಕು. ಸೊ ಫಸ್ಟ್ ಏನಂತ ಅಂದರೆ ಪಪಾಯ ಏನಿದೆ ಅಲ್ಲ, ಡ್ರೈ ಪಪಾಯ ಮತ್ತು ನಾರ್ಮಲ್ ಪಪಾಯನು ಪ್ರೆಗ್ನೆನ್ಸಿಯಲ್ಲಿ ಅವಾಯ್ಡ್ ಮಾಡಬೇಕು. ಯಾಕಂತಂದರೆ ಇದರಲ್ಲಿ ಏನಂತಂದರೆ ಹೈ ಕಂಟೆಂಟ್ ಆಫ್ ಲೆಟೆಕ್ಸ್ ಇರುತ್ತೆ. ಈ ಲೆಟೆಕ್ಸ್ ಏನಿರುತ್ತೆ ದಟ್ ಮಿಮಿಕ್ಸ್ ದ ನ್ಯಾಚುರಲ್ ಪ್ರೋಸ್ಟಾಗ್ಲ್ಯಾಂಡಿನ್ಸ್. ಸೊ ಈ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಏನಾಗುತ್ತೆ ಅಂತಂದರೆ ಯುಟ್ರೈನ್ ಇರಿಟೇಬಿಲಿಟಿ ಕಾಸ್ ಮಾಡುತ್ತೆ. ಯುಟ್ರೈನ್ ಇರಿಟೇಬಿಲಿಟಿ ಯೂಟ್ರಸ್ ಕಾಂಟ್ರಾಕ್ಟ್ ಮಾಡುತ್ತೆ. ಸೊ ಅದು ಏನಂತಂದರೆ ಮಿಸ್ಕ್ಯಾರೇಜಸ್ ಮಾಡುತ್ತೆ ಫಸ್ಟ್ ಟ್ರೈಮೆಸ್ಟ್ರಲ್ಲಿ. ಆಮೇಲೆ ಏನಂತಂದರೆ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಏನಂತಂದರೆ ಇದು ಫ್ರೀಡಮ್ ಲೇಬರ್ ಕಾಸ್ ಮಾಡುತ್ತೆ. ಅದಲ್ಲದೆ ಹೈ ಗ್ಯಾಸ್ಟ್ರಿಕ್ ಅಸಿಡಿಟಿ ಕಾಸ್ ಮಾಡುತ್ತೆ. ಸೊ ಪಪಾಯ ಅವಾಯ್ಡ್ ಮಾಡಬೇಕು. ಎರಡನೇ ಫ್ರೂಟ್ ಅಂತಂದರೆ ಪೈನಾಪಲ್ ಯಾಕೆ ಅವಾಯ್ಡ್ ಮಾಡಬೇಕಂತಂದರೆ ಇದು ನ್ಯಾಚುರಲಿ ಏನಂದರೆ ಒಂದು ಎನ್ಸೈಮ್ ಇರುತ್ತೆ ಇದರಲ್ಲಿ, ಬ್ರೋಮ್ಯಾಲಿನ್ ಅಂತ. ಈ ಎನ್ಸೈಮ್ ಏನು ಮಾಡುತ್ತೆ, ಯೂಶ್ವಲಿ ಇದು ಏನಂತಂದರೆ ಸರ್ವೈಕಲ್ದು ಏನು ಇರುತ್ತಲ್ಲ ಕೆನಲ್ ಸಾಫ್ಟ್ ಮಾಡುತ್ತೆ. ಸೊ ಇದನ್ನು ಏನಂತಂದರೆ ಮಿಸ್ಕ್ಯಾರೇಜ್ ಕಾಸ್ ಮಾಡುತ್ತೆ. ಆಮೇಲೆ ಏನಂತಂದರೆ ಪ್ರೀಟಮ್ ಲೇಬರ್ ಕಾಸ್ ಮಾಡುತ್ತೆ. ಥರ್ಡ್ ಒಂದು ಅಂತಂದರೆ ಗ್ರೇಪ್ಸ್ನು ಪ್ರೆಗ್ನೆನ್ಸಿಯಲ್ಲಿ ಅಷ್ಟು ಸೇಫ್ ಇಲ್ಲ, ಅವಾಯ್ಡ್ ಮಾಡಬೇಕು. ಯಾಕಂತಂದರೆ ಇದು ಹೈ ಶುಗರ್ ಕಂಟೆಂಟ್ ಇರುತ್ತೆ ಇದರಲ್ಲಿ ಒಂದು. ಆಮೇಲೆ ಏನಂದರೆ ಇದು ಸಡನ್ ಶುಗರ್ ಸ್ಪೈಕ್ ಮಾಡುತ್ತೆ. ಸೊ ದಿಸ್ ಇಸ್ ನಾಟ್ ಗುಡ್ ಫಾರ್ ದ ಬೇಬಿ ಆ್ಯಂಡ್ ಮದರ್. ಇನ್ನೊಂದು ಏನಂತಂದರೆ ಗ್ರೇಪ್ಸ್ ಏನಂತಂದರೆ ಹೈ ಪೆಸ್ಟಿಸೈಡಿಂದ ಇರುತ್ತೆ. ಸೊ ಯೂಶ್ವಲಿ ಈ 3 ಫ್ರೂಟ್ ಅವಾಯ್ಡ್ ಮಾಡಬೇಕು.